ನಮಸ್ತೆ ಕರ್ನಾಟಕ ಸ್ನೇಹಿತರೆ, ನಾಳೆ ಏಪ್ರಿಲ್ 28. ಹೌದು, ನೀವು ಬಹುದಿನದಿಂದ ಕಾಯ್ತಾ ಇದ್ದಂತಹ ದಿನ ನಾಳೆಗೆ ಬರ್ತದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ನಾಳೆ ಡ್ರೀಮ್11ಗೆ ಸಂಬಂಧಿಸಿದಂತೆ ಕೋರ್ಟಿನಲ್ಲಿ ಮತ್ತೆ ಹಿಯರಿಂಗ್ ಇರಲಿದೆ. ಸೊ ನೋಡೋದಾದ್ರೆ ತುಂಬಾ ದಿನದಿಂದ ಕಾಯ್ತಾ ಇದ್ರಿ. ಸೊ ಡೇಟ್ ಮೇಲೆ ಡೇಟ್ ಸಿಗ್ತಾನೆ ಇತ್ತು. ಬಟ್ ಕೋರ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಒಂದು ಡಿಸಿಷನ್ ಕೂಡ ಬರ್ತಾ ಇರಲಿಲ್ಲ. ಬಟ್ ಇವಾಗ ರೀಸೆಂಟ್ ಆಗಿ ಒಂದು ಅಪ್ಡೇಟ್ ಬಂದಿತ್ತು. ಏನಂತ ಹೇಳಿದ್ರೆ ಮೇ 8ಕ್ಕೆ ಈ ಕೇಸಿನ ಒಂದು ಡಿಸ್ಕಷನ್ ಆಗುತ್ತೆ ಅಂತ ಹೇಳಲಾಗಿತ್ತು. ಬಟ್ ಅದಕ್ಕಿಂತ ಮುಂಚಿತವಾಗಿ ಒಂದು ಹೊಸ ಡೇಟ್ ಸಿಕ್ಕಿತ್ತು. ಅದು ಏಪ್ರಿಲ್ 28ಕ್ಕೆ, ಅದು ನಾಳೆಗೆ ಆಗಿರ್ತದೆ. ಸೊ ನಾಳೆಯ ದಿನ ಡ್ರೀಮ್11 ಯೂಸರ್ಸ್ಗೆ ಒಂದು ಗುಡ್ ನ್ಯೂಸ್ ಆಗಿರ್ಬೋದು ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಮೇ 1ಕ್ಕೆ ಆನ್ಲೈನ್ ಗೇಮಿಂಗ್ಗೆ ಸಂಬಂಧಿಸಿದಂತೆ ಹೊಸ ಕಾನೂನು ಜಾರಿಯಾಗಲಿದೆ. ಸೊ ಇಷ್ಟು ದಿನ ಕಾನೂನು ಜಾರಿ ಆಗಲಿಲ್ಲ. ಸೊ ನೋಟಿಫಿಕೇಶನ್ ಅಲ್ಲಿ ಮಾತ್ರ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಆಗಿ ಆಲ್ ಓವರ್ ಇಂಡಿಯಾದಲ್ಲಿ ಜಾರಿ ಆಗಲಿದೆ. ಇನ್ಮೇಲೆ ಇಲ್ಲಿಗಲ್ ಆಪ್ಗಳು ಕಮಕ್ ಗಿಮಕ್ ಅನ್ನಂಗಿಲ್ಲ. ಸೊ ಕಂಪ್ಲೀಟ್ ಆಗಿ ಎಲ್ಲ ಇಲ್ಲಿಗಲ್ ಆಪ್ಗಳು ಬ್ಯಾನ್ ಆಗಲೇಬೇಕು. ಆ ರೀತಿಯಾದಂತಹ ವ್ಯವಸ್ಥೆ ಗವರ್ಮೆಂಟ್ ಮಾಡಿದೆ. ಸೊ ಹೊಸ ರೂಲ್ಸ್ ತಂದಿದೆ. ಸೊ ಹೊಸ ರೂಲ್ಸ್ ಬರೋದ್ರೊಳಗೆ ಈ ಕೇಸಿನ ಒಂದು ಡಿಸ್ಕಷನ್ ಆಗುತ್ತೆ ಅನ್ನೋಂತಹ ಮಾಹಿತಿಗಳು ಬರ್ತಾ ಇದೆ. ಸೊ ನೋಡೋದಾದ್ರೆ ನಾಳೆಗೆ ಕೇಸ್ ಲಿಸ್ಟೆಡ್ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಈ ಕೇಸಿಗೆ 27ನೇ ನಂಬರ್ ಸಿಕ್ಕಿದೆ. ಸೊ ನೋಡೋದಾದ್ರೆ ಸ್ವಲ್ಪ ದೂರ ಸಿಗ್ತಾ ಏನು ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 10ರಿಂದ 15 ಒಳಗೆ ಸಿಕ್ಕಿದ್ರೆ ಖಂಡಿತವಾಗಿಯೂ ಈ ಕೇಸಿನ ಬಗ್ಗೆ ಡಿಸ್ಕಷನ್ ಆಗ್ಬಹುದು ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಸ್ವಲ್ಪ ದೂರದಲ್ಲಿದೆ. ಸೊ ನೋಡೋದಾದ್ರೆ 27 ಅಂದ್ರೆ ತುಂಬಾನೇ ದೂರ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಕಡಿಮೆ ಅಂತ ಹೇಳಿದ್ರು ಒಂದು ಕೇಸಿಗೆ 20ರಿಂದ 30 ನಿಮಿಷ ತೆಗೆದುಕೊಂಡ್ರು ಈ ಕೇಸಿನ ಬಗ್ಗೆ ಹಿಯರಿಂಗ್ ಆಗೋದಕ್ಕೆ ತುಂಬಾನೇ ಲೇಟ್ ಆಗುತ್ತೆ ಅಂತ ಇವಾಗ ಅನಿಸ್ತಾ ಇದೆ. ಸೊ ಆದ್ರೂ ಕೂಡ ಮಾಹಿತಿಗಳ ಪ್ರಕಾರ ಈ ಬಾರಿ ಖಂಡಿತವಾಗಿಯೂ ಡಿಸ್ಕಷನ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸೊ ಯಾವ್ದಾದ್ರೂ ಒಂದು ಹಿಯರಿಂಗ್ ಬರ್ಬೋದು, ಅಥವಾ GST ಬಗ್ಗೆ ಆಗಿರ್ಬೋದು, ಅಥವಾ ಅನ್ಬ್ಯಾನ್ ಕುರಿತಾಗಿಯೂ ಕೂಡ ಒಂದು ಡಿಸ್ಕಷನ್ ಆಗ್ಬೋದು ಅಂತ ಮಾಹಿತಿ ಬರ್ತಾ ಇದೆ. ಸೊ ನೋಡೋಣ ಈ ಕೇಸಿನ ಬಗ್ಗೆ ನಾಳೆ ಏನಾಗುತ್ತೆ ಅಂತ. ಒಂದ್ ವೇಳೆ ಅನ್ಬ್ಯಾನ್ ಆದ್ರೆ ಫ್ಯಾಂಟಸಿ ಆಪ್ ಯೂಸರ್ಸ್ ಏನಿದ್ರೆ ಅವರಿಗೆ ಅದು ತುಂಬಾನೇ ದೊಡ್ಡ ಗುಡ್ ನ್ಯೂಸ್ ಆಗಿರ್ತದೆ. ಯಾಕಂತ ಹೇಳಿದ್ರೆ ಹಲವು ದಿನಗಳಿಂದ ಕಾಯ್ತಾ ಇದ್ರು. ಒಂದ್ ವೇಳೆ ಕೇಸ್ ಮುಂದಕ್ಕೆ ಹೋದ್ರೆ ಮತ್ತೆ ಟೆನ್ಷನ್ ಆಗುತ್ತೆ ಡ್ರೀಮ್11 ಯೂಸರ್ಸ್ಗೆ. ಒಂದ್ ವೇಳೆ ಈ ಕೇಸ್ಗೆ ಮುಂದಿನ ದಿನಾಂಕ ಸಿಕ್ಕರೂ ಕೂಡ ಅಷ್ಟೊಂದು ವರಿ ಮಾಡ್ಕೋಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಡ್ರೀಮ್11 ಕೋಟಿ ಗೆಲ್ಲುವ ಅವಕಾಶವನ್ನು ಫ್ರೀ ಆಗಿ ಕೊಡ್ತಾ ಇದೆ. ಸೊ ಯಾರೆಲ್ಲ ಫ್ಯಾಂಟಸಿ ಯೂಸರ್ಸ್ ಇದ್ದಾರೆ, ಯಾರೆಲ್ಲ ಫ್ಯಾಂಟಸಿ ಆಡ್ತೀರಾ, ಅವರೆಲ್ಲ ಡ್ರೀಮ್11 ನಲ್ಲಿ ಬೇಕಾದ್ರೆ ಆಟ ಆಡ್ಬೋದು ನಿಮ್ಮ ಇಷ್ಟದಂತೆ. ಸೊ ಇದೆಲ್ಲ ಆಟ ಆಡೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು. ಸೊ ಈ ವಿಷಯದ ಕುರಿತಂತೆ ಮುಂದೇನಾದ್ರೂ ಅಪ್ಡೇಟ್ ಇದ್ರೆ, ಅಥವಾ ನಾಳೆ ಕೋರ್ಟಿನಲ್ಲಿ ಏನಾದ್ರೂ ಅಪ್ಡೇಟ್ ಇದ್ರೆ ನಿಮ್ಗೆ ಖಂಡಿತವಾಗಿಯೂ ತಿಳಿಸ್ತೇನೆ. ನಮಸ್ಕಾರ.